ಮನೆಯವರೆಲ್ಲ ನೆನಪಾಗಲ್ವಾ? ಇಲ್ಲಿ ಅಷ್ಟು ಅಂದರೆ ಇಲ್ಲೆಲ್ಲರ ಹತ್ರನೂ ಒಳ್ಳೆ ತಾಯಿ ತಂದೆ ಥರ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಪೇಷಂಟ್ಗಳ ಅವ್ರ ಪ್ರೀತಿಯಿಂದನೇ ನಾವು ಅವರೇ ನಮ್ಮ ತಾಯಿ ತಂದೆ ಅಂತ ತಿಳ್ಕೊತೀವಿ. ಮೇಡಮ್ ತೋರಿಸೋ ಪ್ರೀತಿಯಿಂದ ನಮ್ಮ ಮನೆಯವ್ರು ಕೂಡ ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಮಕ್ಕಳಾಗಲಿ ಯಾರೂ ಜ್ಞಾಪನಕ್ಕೆ ಬರೋದಿಲ್ಲ. ಎಲ್ಲ ಪರವಾಗಿಲ್ಲ ಸರ್, ನಮಗೇನು ಅಷ್ಟು ಏನು ಕೊರತೆ ಏನಿಲ್ಲ. ಇಲ್ಲಿ ಚೆಂದಾಗಿ ನೋಡ್ಕೋತಾರೆ. ಥ್ಯಾಂಕ್ ಯು ಮೇಡಮ್. ಸರಿ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು 1 ತಿಂಗಳ ಮೇಲೆ ಆಯಿತು. ಮೊದಲು ಮನೇಲಿ ಇರ್ತಿದ್ರಿ, ಇಲ್ಲಿಗೆ ಏನಕ್ಕೆ ಬಂದಿದ್ರಿ? ಮೊದಲು ಕಾರಣ ಏನು? ಕಾರಣ ಏನಂದರೆ ಸೊಂಟ ನೋವು ಬಂತು. ಸೊಂಟ ನೋವು ಬಂದು ಫಿಲೋಮಿನ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ಇವು ನರಗಳೆಲ್ಲನೂ ಎಳೆದ್ಬಿಟ್ಟು ಗಂಟುಗಳಾಗ್ಬಿಟ್ಟಿತ್ತು. ನೋವುಗಳಿಗೆ ತಡಿಯೋಕ್ಕಾಗಿಲ್ಲ. ಅಲ್ಲಿ ಫಿಲೋಮಿನ್ಗೆ ಬಂದಮೇಲೆ ಅಲ್ಲಿ ಎಕ್ಸ್ಟ್ರಾಗಳೆಲ್ಲ ತೆಗೆದ್ರು. ಒಂದು 10 ಎಕ್ಸ್ಟ್ರಾ ತೆಗೆದ್ರು. ಇದು ಏನು ಚಿಕ್ಕ ಎಕ್ಸ್ಟ್ರಾನಂತ 10,000 ರೂಪಾಯಿ ಅದು ಕೂಡ ತೆಗೆಸಿ ನೋಡಿದ್ರು. ಎಲ್ಲಿ ಏನ್ರಾಗ ಏನಿಲ್ಲ. ಬೆನ್ನಾಗ ಮಾತ್ರ ಮೂಳೆ ಅಷ್ಟು ಬುಗ್ಬಿಟ್ಟದೆ, ಸಿಮ್ದ್ಬಿಟ್ಟದೆ. ಅದ್ರಿಗೆ ಹಿಂಗಾಯಿತು ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿದ್ರು. ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ನನಗೆ ನೋವುಗಳಪ್ಪ ಮನೆಯಾಗ ಇರೋಕ್ಕಾಗಲ್ಲ ಅಂದೆ. ಇದು ನೋಡ್ಕೊಂಡು ಬಂದಿದ್ರು ಹಾಸ್ಪಿಟ್ಲು. ನೋಡ್ಕೊಂಡು ಬಂದು ಅಮ್ಮ ಇಲ್ಲಿ ಅಡ್ಮಿಷನ್ ಮಾಡ್ತೀನಿ, ನೋಡೋಣ 2 ದಿವಸ ಇವೆಲ್ಲ ಮೇಲಾಗಲಿ ಅಂದ್ಬಿಟ್ಟು ಡಾಕ್ಟ್ರು ಬರ್ತಾರೆ, ಇಲ್ಲಿ ಸಿಸ್ಟರ್ಗಳಿರ್ತಾರೆ ಅಂದ್ಬಿಟ್ಟು ತಂದು ಇಲ್ಲಿ ಅಡ್ಮಿಷನ್ ಮಾಡವ್ರೆ. ಇವಾಗ ಅಷ್ಟು ನೋವುಗಳು ಕಮ್ಮಿ ಬಿದ್ದದೆ. ಇನ್ನೂ ಸರಿ ಇಲ್ಲ, ಕಾಲಿಲ್ಲ, ಇದು ಕಾಲು ಹೋಗ್ಬಿಟ್ಟದೆ. ಕಾಲು ತೆಗೆದುಬಿಟ್ಟವ್ರೆ ಶುಗರ್ನಿಂದ. ಇದು ತೆಗೆದುಬಿಟ್ಟು ಇನ್ನೇನು 5-6 ವರ್ಷ ಆಗೋಯ್ತು. ಆಮೇಲೆ ಈ ಕಡೆ ಕಾಲು ದಿವಾನ್ ಮೇಲೆ ಕುಂತ್ಕೊಳ್ಳೋಣ ಅಂತ ಹೋಗಿದ್ದವಳು ಬಿದ್ದೋಗ್ಬಿಟ್ಟೆ. ಹಿಂಗೆ ಅಲ್ಲಿ ಅದ್ರಕ್ಕೆ ರಾಡ್ ಹಾಕವ್ರೆ.